ವನಸುಮದೋಲೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ ಹೇ ದೇವಾ. ಕನ್ನಡದ ಪ್ರಥಮ ಶಾಸನ ಯಾವುದು ಎಂದರೆ ನಮಗೆ ಥಟ್ಟನೆ ನೆನಪಾಗುವುದು ಹಲ್ಮಿಡಿ ಶಾಸನ. ಆದರೆ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಕನ್ನಡ ಭಾಷಾ ಪ್ರಾಚೀನತೆಯನ್ನು 1 ಶತಮಾನದಷ್ಟು ಹಿಂದಕ್ಕೆ ಕರೆದೊಯ್ಯುವಂತಹ ತಾಳಗುಂದದ ಸಿಂಹಕಟಾಂಜನ ಶಾಸನವನ್ನು ಮರೆತಿರುವುದು ನಮ್ಮೆಲ್ಲರ ಅಭಿಮಾನ್ಯ ಶೂನ್ಯತೆಯ ಸಂಕೇತವೆಂದೆನಿಸುತ್ತದೆ. ಈಗಲಾದರೂ ನಾವು ಎಚ್ಚೆತ್ತು ಈ ಶಾಸನದ ಬಗ್ಗೆ ತಿಳಿದುಕೊಂಡು ಅದರ ಮಹತ್ವ ಹಾಗೂ ಪ್ರಾಚೀನತೆಯನ್ನು ಪ್ರಚಾರಪಡಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ತಾಳಗುಂದ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಒಂದು ಪ್ರಾಚೀನ ಗ್ರಾಮ ತಾಳಗುಂದ. ಬಹುಶಃ ನಾವು ಈ ಹೆಸರನ್ನು ಬಲು ಅಪರೂಪವಾಗಿ ಕೇಳಿರುತ್ತೇವೆ. ಏಕೆಂದರೆ 2000ಕ್ಕೂ ಹೆಚ್ಚು ವರ್ಷಗಳ ಐತಿಹಾಸಿಕ ಪರಂಪರೆಯನ್ನು ಹೊಂದಿರುವಂತಹ ಈ ಗ್ರಾಮ ಅಷ್ಟೇನು ಪ್ರಚಾರವನ್ನು ಪಡೆಯದೆ, ಪ್ರವಾಸಿ ತಾಣವಾಗಿಯೂ ಗುರುತಿಸದೆ, ಹೆಚ್ಚಿನ ಜನರನ್ನು ಆಕರ್ಷಿಸದ ತಾಣವಾಗಿ ರೂಪುಗೊಂಡಿರುವುದರಿಂದ ಜನಮಾನಸದಿಂದ ದೂರವೇ ಆಗಿದೆ. ಆದರೆ ಈ ಗ್ರಾಮದ ಐತಿಹಾಸಿಕ ಮಹತ್ವವನ್ನು ಅರಿತರೆ ನಮ್ಮ ಮೈ ಮನಗಳು ರೋಮಾಂಚನಗೊಳ್ಳುವುದರಲ್ಲಿ ಆಶ್ಚರ್ಯವೇ ಇಲ್ಲ. ಕನ್ನಡದ ಮೊದಲ ದೊರೆ ಯಾರು ಎಂದು ಚಿಕ್ಕ ಮಕ್ಕಳನ್ನು ಕೇಳಿದರೂ ಕದಂಬರ ಮಯೂರ ಎಂದು ಹೇಳುತ್ತಾರೆ. ಮಯೂರ ಎಂದ ಕೂಡಲೇ ಹಿರಿಯ ತಲೆಗಳಲ್ಲಿ ತಕ್ಷಣ ಡಾಕ್ಟರ್ ರಾಜ್ಕುಮಾರ್ ನೆನಪಿಗೆ ಬರುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಒಂದು ಐತಿಹಾಸಿಕ ಕಾದಂಬರಿಯನ್ನು ಓದಿ ಅದನ್ನು ಚಲನಚಿತ್ರವಾಗಿ ಮಾಡಲೇಬೇಕೆಂದು ಹಠ ಹಿಡಿದರು. ಆ ಐತಿಹಾಸಿಕ ಕಾದಂಬರಿಗೆ ಮೂಲ ಪ್ರೇರಣೆಯೇ ಈ ಶಿಲಾಶಾಸನ, ಅದೇ ತಾಳಗುಂದದ ಸ್ತಂಭ ಶಾಸನ. ದೇವುಡು ನರಸಿಂಹ ಶಾಸ್ತ್ರಿಯವರು ಬರೆದಂತಹ ಐತಿಹಾಸಿಕ ಕಾದಂಬರಿ ಮಯೂರ. ಈ ಕಾದಂಬರಿಯನ್ನು ಸಂಪೂರ್ಣವಾಗಿ ಈ ಶಿಲಾಸ್ತಂಭದ ಶಾಸನವನ್ನು ಅಧ್ಯಯನ ಮಾಡಿ ಬರೆದಿರುತ್ತಾರೆ. ಇದರ ಬಗ್ಗೆ ಇನ್ನೊಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ದಿನ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ತಾಳಗುಂದದ ಸಿಂಹಕಟಾಂಜನ ಶಾಸನದ ಬಗ್ಗೆ ತಿಳಿದುಕೊಳ್ಳೋಣ. ಕೇಂದ್ರ ಪುರಾತತ್ವ ಇಲಾಖೆಯು 2013-14ರಲ್ಲಿ ನಡೆಸಿದ ಪ್ರಾಯೋಗಿಕ ಉತ್ಖನನದ ಪ್ರಕ್ರಿಯೆಯಲ್ಲಿ ಹಲ್ಮಿಡಿ ಶಾಸನಕ್ಕಿಂತಲೂ ಪೂರ್ವದ ಶಿಲಾಶಾಸನ ಪತ್ತೆಯಾದ ಬಗ್ಗೆ ಲೇಖನವನ್ನು 2016ರಲ್ಲಿ ಪ್ರಕಟಿಸಿತ್ತು. ಇದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಇದನ್ನು ಆಸಕ್ತಿ ಇರೋರು ಓದಬಹುದಾಗಿರುತ್ತದೆ. ಇದರ ಪ್ರಕಾರ ಹಲ್ಮಿಡಿ ಶಾಸನಕ್ಕಿಂತಲೂ ಸಿಂಹಕಟಾಂಜನ ಶಾಸನವು ಅತ್ಯಂತ ಪುರಾತನವಾದದ್ದು ಎಂದು ದೃಢಪಡಿಸಿರುತ್ತಾರೆ. ಈ ಉತ್ಖನನ ಪ್ರಕ್ರಿಯೆಯು ಈಗಾಗಲೇ ತಿಳಿಸಿದಂತೆ ಶಿಲಾಸ್ತಂಭದ ಮುಂಭಾಗದಲ್ಲಿ ಉತ್ಖನನವನ್ನು ಪ್ರಾರಂಭಿಸಿದರು. ಪ್ರಣವೇಶ್ವರ ದೇವಾಲಯದ ಎದುರುಭಾಗದಲ್ಲಿ ಈ ಸಿಂಹಕಟಾಂಜನ ರಚನೆ ದೊರೆತಿದ್ದು, ಇದರ ಉತ್ತರ ಮೇಲ್ಮೈಯಲ್ಲಿ ಎಡದಿಂದ ಬಲಕ್ಕೆ ಖಂಡರಿಸಲ್ಪಟ್ಟ 7 ಸಾಲುಗಳು ಬ್ರಾಹ್ಮಿ ಲಿಪಿಯಲ್ಲಿವೆ. ಈ ಸಾಲುಗಳಲ್ಲಿ ಅನೇಕ ಕನ್ನಡ ಪದಗಳು, ಕೆಲವು ಸಂಸ್ಕೃತ ಪದಗಳಿದ್ದು, ಇಲಾಖೆಯು ಈ ಶಾಸನ ಪ್ರತಿಯನ್ನು ಕನ್ನಡ ಭಾಷೆಯ ಶಾಸನ ಎಂದು ಘೋಷಿಸಿದೆ. ಜೊತೆಗೆ ಶಾಸನವು ತಾಳಗುಂದದ ಸ್ತಂಭ ಶಾಸನದ ಅವಧಿಗಿಂತಲೂ, ಅಂದರೆ 450ನೇ ಇಸವಿಗಿಂತಲೂ ಹಿಂದಿನದು ಎಂದು ತಿಳಿಸಿದೆ. ಕಟಾಂಜನವೆಂದರೆ ದೇವಾಲಯದ ಮುಂಭಾಗದ ಪಾವಟಿಕೆಗಳ ಪಾರ್ಶ್ವದಲ್ಲಿ ಇರುವ ಚಿತ್ರಕಲಾಕೃತಿ. ಈ ದೇವಾಲಯದ ಕಟಾಂಜನವು ಸಿಂಹವನ್ನು ಹೊಂದಿರುವುದರಿಂದ ಇದಕ್ಕೆ ಸಿಂಹಕಟಾಂಜನವೆಂದೇ ಗುರುತಿಸಲಾಗಿದೆ. ಸಿಂಹಕಟಾಂಜನವು ಬಲು ಅಪರೂಪವಾದದ್ದು. ಸಿಂಹಕಟಾಂಜನ ಶಾಸನವು ದಾನ ಶಾಸನವಾಗಿದ್ದು, ಬೋಯಗರ ವಂಶಕ್ಕೆ ಸೇರಿದ ವಜಿನಾಗಯ್ಯ ಎಂಬ ಅಂಬಿಗನಿಗೆ ಕೆಲವು ಪ್ರಮಾಣದ ಭೂಮಿಯನ್ನು ದಾನ ನೀಡಿದ ಅಂಶವನ್ನು ಒಳಗೊಂಡಿದೆ.
ಪುರಾತತ್ವ ಇಲಾಖೆಯ ವರದಿಯು ಈ ಶಾಸನದ ಅವಧಿಯು ಕ್ರಿಸ್ತಶಕ 370ರಿಂದ 450 ಎಂದು ನಮೂದಿಸಿದೆ. ಈ ಶಾಸನದ ದಕ್ಷಿಣ ಪಾರ್ಶ್ವದಲ್ಲಿ 2 ಸಾಲುಗಳು ಖಂಡರಿಸಲ್ಪಟ್ಟಿದ್ದು ಚಂದ್ರಾದಿತ್ಯ ಎಂಬ ನಾಮದ ಉಲ್ಲೇಖವಿದೆ. ಸ್ತಂಭ ಶಾಸನದಲ್ಲಿರುವ ಮಹಾದೇವ ದೇವನು ಪ್ರಣವೇಶ್ವರ ದೇವರೇ ಎಂದು ದೃಢಪಡಿಸುತ್ತದೆ. ಈ ಶಾಸನದ ಅವಧಿಯನ್ನು ವರದಿಯಲ್ಲಿ ಸ್ಪಷ್ಟವಾಗಿ ತಿಳಿಸಿರುವುದರಿಂದ ಹಾಗೂ ಲಿಪಿ ರಚನಾ ದೃಷ್ಟಿಯಿಂದ ಈ ಸಿಂಹ ಕಟಾಂಜನ ಶಾಸನವು ಹಲ್ಮಿಡಿ ಶಾಸನಕ್ಕಿಂತ ಹಳೆಯದಾಗಿದೆ. ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ಮತ್ತಷ್ಟು ಹಿಂದಕ್ಕೆ ಒಯ್ಯುವ ಮೂಲಕ ಕನ್ನಡ ನಾಡು ನುಡಿಯ ಪ್ರಾಚೀನತೆಯನ್ನು ಎತ್ತಿ ಹಿಡಿದಿದೆ ಹಾಗೂ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನಗಳನ್ನು ಪಡೆಯಲು ಸಹಕಾರವನ್ನು ನೀಡಿದೆ. ತಾಳಗುಂದವು ಕದಂಬರ ಮೂಲ ನೆಲೆಯಾಗಿದ್ದು ರಾಜ ಮಯೂರವರ್ಮನ ಜನ್ಮಸ್ಥಳವಾಗಿದೆ. ಕರ್ನಾಟಕದ ಮೊದಲ ಅನಾದಿ ಅಗ್ರಹಾರ ಎಂದು ಗುರುತಿಸಲ್ಪಟ್ಟಿರುವ ತಾಳಗುಂದವು ಮಯೂರವರ್ಮನ ಪ್ರಾಥಮಿಕ ಶಿಕ್ಷಣ ಕೇಂದ್ರವಾಗಿದೆ. ಇಲ್ಲಿಯೇ ಇರುವ ಬೃಹತ್ ಪ್ರಣವೇಶ್ವರರು 2000 ವರ್ಷಗಳ ಹಿಂದಿನ ಉಲ್ಲೇಖ ಹೊಂದಿದ್ದು ಶಾತಕರ್ಣಿಗಳಿಂದಲೂ ಪೂಜಿಸಲ್ಪಟ್ಟಿದ್ದಾರೆ. ತಾಳಗುಂದವು ಆ ಕಾಲಘಟ್ಟದಲ್ಲಿ ಅತ್ಯುತ್ತಮ ಶೈಕ್ಷಣಿಕ ಕೇಂದ್ರವಾಗಿದ್ದು ಮಯೂರನೂ ಸಹ ಇಲ್ಲಿಯೇ ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ಆನಂತರ ಉನ್ನತ ಶಿಕ್ಷಣಕ್ಕಾಗಿ ಕಂಚಿಗೆ ತೆರಳಿದನೆಂಬ ಬಗ್ಗೆ ದಾಖಲೆಗಳಿವೆ. ಇಲ್ಲಿ ತಲಾ 8 ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರಿರುವುದನ್ನು ಶಾಸನವು ತಿಳಿಯಪಡಿಸುತ್ತದೆ. ಇದರಿಂದಾಗಿ ಗುಣಮಟ್ಟದ ಶಿಕ್ಷಣಕ್ಕೆ ಆ ಕಾಲಘಟ್ಟದಲ್ಲಿ ಅವರು ನೀಡಿರುವ ಮಹತ್ವವನ್ನು ನಾವು ತಿಳಿಯಬಹುದಾಗಿರುತ್ತದೆ. ಜೊತೆಗೆ ಈ ಶಾಸನದಲ್ಲಿ ಬಳಸಿರುವಂತಹ ಉತ್ತಮವಾದಂತಹ ಲಿಪಿ, ಸಾಹಿತ್ಯ, ಅತ್ಯಂತ ಉತ್ತಮವಾದಂತಹ ಛಂದಸ್ಸು ಹಾಗೂ ಕಾವ್ಯಮಯತೆಯನ್ನು ಹೊಂದಿದೆ. ಈ ಎಲ್ಲ ಅಂಶಗಳಿಂದ ಅವರ ಭಾಷಾ ಪ್ರೌಢಿಮೆಯನ್ನು ನಾವು ತಿಳಿಯಬಹುದಾಗಿದ್ದು ಅತ್ಯಂತ ಪ್ರಾಚೀನವಾದಂತಹ ಈ ಶಿಲಾಶಾಸನದ ಬಗ್ಗೆ ಪಠ್ಯಪುಸ್ತಕದಲ್ಲಿ ಅಳವಡಿಸಿಕೊಳ್ಳದಿರುವುದು ಅತ್ಯಂತ ದುಃಖಕರ ಸಂಗತಿಯಾಗಿದೆ ಹಾಗೂ ತಾಳಗುಂದದಲ್ಲಿ ಇದುವರೆಗೂ ನಡೆದಿರುವುದು ಕೇವಲ 4ರಿಂದ 5% ಉತ್ಖನನ ಮಾತ್ರ. ಪೂರ್ಣ ಉತ್ಖನನ ನಡೆದಲ್ಲಿ ಇನ್ನೂ ಅಪೂರ್ವವಾದಂತಹ ನಮ್ಮ ಕನ್ನಡ ಭಾಷಾ ಗರಿಮೆಯ ವಿವರ ದೊರೆಯುತ್ತದೆ. ಹಾಗೆ ಅತಿ ಶೀಘ್ರದಲ್ಲಿ ಆಗುವಂತಾಗಲೆಂದು ಹಾರೈಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ.